ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಪೂಜಾನ ನೋಡಕ್ಕೆ ಅಂತ ಹೇಳಿ ಭಾಗ್ಯನ್ ಮನೆಯವರೆಲ್ಲ ಬರ್ತಿರ್ತಾರೆ. ಹೀಗೆ ಮತ್ತೆ ಮಾತಾಡ್ತಾ ಟ್ರಿಪ್ ಬಗ್ಗೆ ನೆನಪಿಸ್ತಾರೆ ಆದಿಯವರು. ಆಗ ಪೂಜಾ ಹೇಳ್ತಾರೆ, ಟ್ರಿಪ್ ಹೋಗ್ಬೇಕಾಗಿತ್ತಲ್ಲ, ಹೋಗೋಣ ಅಂತ ಹೇಳ್ತಾರೆ ಪೂಜಾ. ಅದಕ್ಕೆ ಇಲ್ಲಿ ಕಾಮತ್ ಅವ್ರು ಒಪ್ಕೋತಾರೆ. ಆದ್ರೆ ಭಾಗ್ಯ ಅವ್ರು ಮಾತ್ರ ಇದಕ್ಕೆ ಒಪ್ಪೋದಿಲ್ಲ. ನೋಡಮ್ಮ ಭಾಗ್ಯ, ಟ್ರಿಪ್ ಬಗ್ಗೆ ಹೇಳ್ತಿದಂಗೆ ನಿಂಗೆ ಒಂದ್ ಸ್ವಲ್ಪ ಇಷ್ಟ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿದೆ. ನೀನು ತಲೆನೇ ಕೆಡ್ಸ್ಕೋಬೇಡ. ಜೊತೆ ಇದನ್ನಲ್ಲ, ಸೇಫ್ ಆಗಿ ಕರ್ಕೊಂಡೋಗಿ ಸೇಫ್ ಆಗಿ ಕರ್ಕೊಂಡ್ ಬರ್ತಾನೆ. ಈ ಟ್ರಿಪ್ ಪ್ರತಿಯೊಂದು ಜವಾಬ್ದಾರಿ ಆದಿದೆ. ನೀನ್ ಅದ್ರ ಬಗ್ಗೆ ಯಾವ್ದೇ ತರಹದ ತೊಂದರೆ ತಗೋಬೇಡಮ್ಮ. ನಿನ್ ಕೆಲ್ಸ ಏನು ಅಂದ್ರೆ ಮಕ್ಕಳನ್ನ ಖುಷಿಯಿಂದ ಕರ್ಕೊಂಡ್ ಬಂದು ನಿನ್ ತಂಗಿ ಜೊತೆ ನೀನು ಕಾಲ ಕಳಿ ಅಂತ ಹೇಳ್ತಾರೆ ಕಾಮತ್ ಅವರು. ಸರಿ ಮಾವ ಅಂತ ಹೇಳಿ ಇಲ್ಲಿ ಭಾಗ್ಯ ಕೂಡ ಒಪ್ಕೋತಾರೆ. ಹಾಗೆ ಇಲ್ಲಿ ಮನೆಯವರೆಲ್ಲ ಸರಿ ನಾವೆಲ್ಲೋ ಹೊಡ್ತೀವಿ ಅಂತ ಹೇಳಿ ಪೂಜೆಗೆ ಬಾಯ್ ಮಾಡ್ಬಿಟ್ಟು ಹೋಗ್ತಿದ್ದಂಗೆ ಕನಿಕಾ ಹಾಗೂ ಮೀನಾಕ್ಷಿ ಅಂತೂ ತುಂಬಾ ಕೋಪ ಮಾಡ್ಕೋತಾರೆ. ನೋಡಿದ್ರೆ ಅತ್ತೆ, ಟ್ರಿಪ್ ಅಂತೆ ಟ್ರಿಪ್, ಅಲ್ಲಿ ಏನೋ ಕಿಶನ್ ಮತ್ತೆ ಪೂಜಾ ಹನಿಮೂನ್ಗೆ ಅಂತ ಹೋಗ್ತಿದ್ರು. ಈ ಭಾಗ್ಯ ಮತ್ತೆ ಆದಿಪ್ರೋ ಯಾಕೆ ಹೋಗ್ಬೇಕಾಗಿತ್ತು? ನಂಗೇನೋ ಮಿಸ್ ಹೊಡಿತಿದೆ ಅತ್ತೆ. ಏನಾದ್ರೂ ಆ ಭಾಗ್ಯ ಬೇಕು ಅಂತ ಆದಿಪ್ರದನ್ನ ಬುಟ್ಟಿಗೆ ಹಾಕೊಳಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾಳ ಅಂತ ಕನಿಕಾ ಹೇಳ್ತಾರೆ. ಒಡೆಯೋ ಮೀನ್ ಬೈ ಕನಿಕಾ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ತುಂಬಾ ಕೋಪ ಮಾಡ್ಕೋತಾರೆ. ಹೌದೋದೆ, ನಾನ್ ಹೇಳ್ತಿರೋದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಟ್ರಿಪ್ ಹೋಗ್ತಿರೋದು ಅವರಿಬ್ರು ಹೋಗ್ಬೋದಾಗಿತ್ತು. ಈ ಭಾಗ್ಯ ಯಾಕೆ ಕರ್ಕೊಂಡು ಎಲ್ಲರೂ ಹೋಗೋಣ ಅಂತ ಯಾಕೆ ಅವ್ರ ಮಗಗೆ ಹೇಳ್ಕೊಡ್ಬೇಕಾಗಿತ್ತು ಅಂತ ಇಲ್ಲಿ ಕನಿಕಾ ಹೇಳ್ತಾರೆ. ಏನ್ ಹೇಳ್ತಿದೆ ಕನಿಕಾ? ಹಾಗಾದ್ರೆ ಈ ಕೆಲ್ಸ ಇಲ್ಲ ಭಾಗ್ಯಂದ ಅಂತ ಮೀನಾಕ್ಷಿ ಹೇಳ್ತಾರೆ. ಹೌದು ಅತ್ತೆ, ಭಾಗ್ಯ ಟ್ರಿಪ್ ಹೋಗೋಣ ಅಂತ ಹೇಳಿದ್ರೆ ಯಾರು ಹೋಗ್ತಾರೆ? ಸೊ ಅವ್ಳು ಪ್ಲಾನ್ ಮಾಡಿ ಅವ್ರ ಮಗನ ತಲೆ ಕೆಡ್ಸಿ ಆದಿಗೆ ಹೇಳ್ತಿರ್ತಾಳೆ. ಅದಕ್ಕೋಸ್ಕರ ಆದಿ ಬ್ರದರ್ ಹೇಗಿದ್ರು ಪೂಜಾ ಕಿಶನ್ ಒಬ್ಬರೇ ಹೋಗ್ತಿದಾರ, ಫ್ಯಾಮಿಲಿ ಟ್ರಿಪ್ ಆದಂಗ ಆಗುತ್ತೆ ಅಂತ ಹೇಳಿ ಜೊತೆಗೆ ಹೋಗ್ತಿದ್ರೆ ಅಂತ ಕನಿಕಾ ಹೇಳ್ತಾರೆ. ಆಗ ಮೀನಾಕ್ಷಿ ಅಂತೂ ಕೋಪ ಬರುತ್ತೆ. ಯಾವುದೇ ಕಾರಣಕ್ಕೂ ಭಾಗ್ಯನ್ ಬುಟ್ಟಿಗೆ ಆದಿ ಬೀಳೋದಕ್ಕೆ ನಾನಂತೂ ಬಿಡೋದಿಲ್ಲ. ಹೇಗಿದ್ರು ನಾನು ಆದಿಗೋಸ್ಕರ ಒಂದು ಹುಡುಗಿನ ಹುಡುಕಿದ್ದೀನಿ. ಆ ಹುಡುಗಿ ನಮ್ಮನೆ ಸೊಸೆಯಾಗಿ ಬಂದ್ರೆ ಅವಳು ನನ್ ಕಂಟ್ರೋಲ್ ಅಲ್ಲಿ ಇರ್ತಾಳೆ. ಅಕಸ್ಮಾತ್ ಭಾಗ್ಯ ಎಲ್ಲಾನು ಅವಳು ಇಷ್ಟ ಬಂದಂಗೆ ಮಾಡ್ತಾಳೆ, ಅವಳೇನಾದ್ರು ನಮ್ಮನೆಗೆ ಬಂದೆ ಅಂತ ಹೇಳಿ ಮೀನಾಕ್ಷಿ ಮನ್ಸಲ್ಲಿ ಅನ್ಕೋತಿರ್ತಾರೆ. ನಿಮ್ಗೆ ಹೇಳಿದ್ದು ಯಾಕೆ ಮಾತಾಡ್ತಾನೆ ಇಲ್ಲ ಅಂತ ಕನಿಕಾ ಹೇಳ್ತಾರೆ. ಅದೇ ಕನಿಕಾ, ನೀನ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಇದಕ್ಕೊಂದು ಏನಾದ್ರೂ ಮಾಡ್ಲೇಬೇಕು ಅಂತ ಮೀನಾಕ್ಷಿ ಹೇಳ್ತಾರೆ. ಹೌದು ಅತ್ತೆ ಅಂತ ಕನಿಕಾ ಹೇಳ್ತಾರೆ. ಆ ಕಡೆ ತಾಂಡವಂತೂ ಶ್ರೇಷ್ಠ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ತಂದೆ ಏನೋ ಹೇಳಿದ್ಲು ಅಂತ ಹೇಳಿ ಅವ್ರ ಮಾತನ್ನೆಲ್ಲ ನಂಬೇಡ. ಒಂದ್ ಸೆಕೆಂಡ್ ನಾನು ಹೇಳಿದನ ಶ್ರೇಷ್ಠ ಹೇಳ್ತಾರೆ. ಅಲ್ಲ ಶ್ರೇಷ್ಠ, ಎಲ್ಲ ಪ್ರೂಫ್ ಸಮೇತ ಸಿಕ್ಕಿದ್ಮೇಲೂ ನಿನ್ ಮಾತನ್ನ ಕೇಳು ಅಂತ ಹೇಳ್ತಿದ್ಯಲ್ಲ, ನನ್ನೇನೋ ಫೂಲ್ ಅಂತ ಅನ್ಕೊಂಡಿದ್ಯಾ? ಎಷ್ಟೇ ದಿನದಿಂದ ನನ್ನನ್ನ ಫೂಲ್ ಮಾಡ್ತಿದ್ಯಾ ಅಂತ ತಾಂಡವ್ ಹೇಳ್ತಾರೆ. ನಾನು ಹೇಳಿದನ ಸ್ವಲ್ಪ ತಾಳ್ಮೆಯಿಂದ ಕೇಳು ಅಂತ ಶ್ರೇಷ್ಠ ಹೇಳ್ತಾರೆ. ಏನ್ ತಾಳ್ಮೆಯಿಂದ ಕೇಳ್ಬೇಕು ಶ್ರೇಷ್ಠ? ನೀನು ನನ್ ಮಗಳು ವಿಷಯಕ್ಕೆ ಹೋಗಿದ್ಯಾ, ಹಾಗೆ ಆ ಭಾಗ್ಯನ್ ಬಗ್ಗೆ ಏನೇನೋ ತನ್ವಿ ಜೊತೆ ಕೆಟ್ಟಾಗಿ ಹೇಳಿದ್ಯಾ ಅಂತಲ್ಲ. ಅಷ್ಟಕ್ಕೂ ತನ್ವಿನ ನಾವೇನು ಮನೆಗೆ ಕರ್ಕೊಂಡ್ ಬಂದಿದ್ವಾ? ನೀನೇ ತಾನೇ ಅವಳು ನಮ್ಮ ಮಗಳು ಹಾಗೆ ಹೇಗೆ ಅಂತ ಎಲ್ಲ ಕರ್ಕೊಂಡ್ ಬಂದೆ. ಬಟ್ ನೀನು ಈ ತರ ಪ್ಲಾನ್ ಮಾಡಿದ್ಯಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಶ್ರೇಷ್ಠಗಂತೂ ಟೆನ್ಷನ್ ಶುರು ಆಗುತ್ತೆ. ಓ ಗಾಡ್, ಇವನೇನಪ್ಪ ನನ್ನ ಅಪೋಸಿಟ್ ಮಾತಾಡ್ತಿದ್ದಾನೆ. ಈಗ ಹೇಗಾದ್ರೂ ಮಾಡಿ ಈ ಸಿಚುಯೇಷನ್ ಇಂದ ನಾನ್ ಬಚಾವಾಗ್ಬೇಕು ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಿರ್ತಾರೆ. ನಿನ್ನೆ ಶ್ರೇಷ್ಠ ಕೇಳ್ತಿರೋದು, ಇನ್ನು ಏನೇನ್ ಪ್ಲಾನ್ ಮಾಡಿದ್ಯಾ ಹೇಳು ಅಂತ ತಾಂಡವ್ ಕೇಳ್ತಾರೆ. ಅಶೋ ತಾಂಡವ್, ಇಲ್ಲೇ ಕಣೋ, ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು. ನಾನ್ ಮಾಡಿರೋದೆಲ್ಲ ನಿನ್ಗೋಸ್ಕರ ಅಂತ ಶ್ರೇಷ್ಠ ಹೇಳ್ತಾರೆ. ಜಸ್ಟ್ ಸ್ಟಾಪ್ ಇಟ್ ಶ್ರೇಷ್ಠ ಅಂತ ಹೇಳಿ ಇಲ್ಲಿ ತಾಂಡವ್ ಕೂಗಾಡ್ತಾರೆ. ಇನ್ನು ನಿನ್ ಮೋಸದ ಬಲೆಗೆ ನಾನು ಬೀಳೋದಿಲ್ಲ, ನಿಂದೆಲ್ಲಾನು ಸುಳ್ಳು ಅಂತ ಸಾಕ್ಷಿ ಸಮೇತ ಸಿಕ್ಕಾದ್ಮೇಲೂ ನಿಮ್ ಮಾತನ್ನ ನಾನ್ ಕೇಳ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಇಲ್ಲಿ ತಾಂಡವ್ ಕೋಪ ಮಾಡ್ಕೋತಿರ್ತಾರೆ. ಅಶೋ ತಾಂಡವ್ ಇದಾರಲ್ಲ, ಅವರು ನಿನ್ನ ಲೂಸರ್ ಅಂತ ಹೇಳಿದ್ರು ಗೊತ್ತಾ ಅಂತ ಹೇಳ್ತಾರೆ ಶ್ರೇಷ್ಠ. ಆಗ ತಾಂಡವ್ ಅಂತೂ ಶಾಕ್ ಆಗ್ತಾರೆ. ವಾಟ್, ಏನ್ ಹೇಳ್ತಿದ್ಯಾ ಶ್ರೇಷ್ಠ? ಆದಿ ಬ್ರದರ್ ನನ್ನ ಯಾಕೆ ಲೂಸರ್ ಅಂತ ಹೇಳ್ತಾರೆ ಅಂತ ಇಲ್ಲಿ ತಾಂಡವ್ ಪ್ರಶ್ನೆ ಮಾಡ್ತಾರೆ. ಹಾಗೆ ಇಲ್ಲಿ ಶ್ರೇಷ್ಠ ಆದಿಕಾದ್ದು ಭಾಗ್ಯನ್ ಗಂಡನ ಹೇಗ್ ಹುಡ್ಕೋದು ಅಂತ ಶ್ರೇಷ್ಠನ ಕೇಳಿದ್ದು. ಹಾಗೆ ಇಲ್ಲಿ ಶ್ರೇಷ್ಠ ಅಕಸ್ಮಾತ್ ಅವ್ರ ಗಂಡಗೆ ಇನ್ನೊಂದ್ ಮದ್ವೆ ಆಗಿದ್ರೆ ಏನ್ ಮಾಡ್ತೀರಾ ಅಂತ ಹೇಳಿರೋ ಪ್ರಶ್ನೆನ ಶ್ರೇಷ್ಠ ಎಲ್ಲಾನು ತಾಂಡವ್ಗೆ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ತಾಂಡವ್ ಅವ್ರ ಹೆಂಡತಿ ಮೋಸ್ಕಾತಿ, ಹಾಗೆ ಭಾಗ್ಯನ್ ಗಂಡ ಇದಾರಲ್ಲ ಅವನೊಬ್ಬ ಲೂಸರ್ ಅಂತ ಹೇಳಿದನ್ನ ಹೇಳ್ತಾರೆ ಶ್ರೇಷ್ಠ. ಆಗ ತಾಂಡವ್ ಬಂದು ಕೋಪ ಬಂದ್ಬಿಡುತ್ತೆ. ಆದಿ ಬ್ರದರ್ ನನ್ಗೆ ಹೀಗೆಲ್ಲ ಬೈದ ಅಂತ ಹೇಳ್ತಾರೆ. ಹೌದು ಕಣೋ ತಾಂಡವ್, ನಾನ್ ಮಾಡೋದೆಲ್ಲ ನೀನ್ ಒಳ್ಳೇದಕ್ಕೆ ಕಣೋ. ನಾನು ಆ ಟ್ರಸ್ಟಿಗೆ ಯಾರಿಗೋಸ್ಕರ ಕೇಸಿಗೆ ಸೇರ್ಕೊಂಡಿದ್ಯಾ ಅಂತ ನೀನ್ ಅನ್ಕೋತಿದ್ಯಾ? ಆ ಭಾಗ್ಯನ ಹೇಗಾದ್ರೂ ಮಾಡಿ ಆ ಎಂಟಿ ಪೊಸಿಷನ್ ಇಂದ ಕೆಳಗಡೆ ಇಳಿಸ್ಬೇಕು. ಯಾಕೆಂದ್ರೆ ಅವ್ಳು ಎಂಟಿ ಆಗಿರೋದ್ರಿಂದ ಆದಿ ಅವಾಗ ಆ ಭಾಗ್ಯನ್ ಜೊತೆ ಕ್ಲೋಸ್ ಆಗ್ತಾರೆ. ಕ್ಲೋಸ್ ಆಗ್ತಾ ಏನಾಗುತ್ತೆ ಹೇಳು, ಆ ಭಾಗ್ಯನ್ ಗಂಡ ಯಾರು ಅಂತ ಹುಡುಕ್ತಾರೆ. ಆದಿ ಅವರು ಒಂದ್ಸತಿ ಹುಡುಕಿದ್ರೆ ಗೊತ್ತಲ್ಲ, ಅವ್ರಿಗಿರೋ ಇನ್ಫ್ಲೂಯೆನ್ಸ್ ಇಂದ ನೀನ್ ಯಾರು ಅಂತ ಕಂಡಿಡಿಯಕ್ಕೆ ಅವ್ರಿಗೆ ಜಸ್ಟ್ 1 ಸೆಕೆಂಡ್ ಕೂಡ ಬೇಕಾಗಿಲ್ಲ. ಮಾಡಿದ್ರೆ ಇವಾಗ್ಲೇ ಭಾಗ್ಯನ್ ಗಂಡ ಯಾರು ಅಂತ ಕಂಡಿಡಿಬಹುದು. ಸೊ ಅದಕ್ಕೋಸ್ಕರ ನೀನ್ ಎಲ್ಲಿ ಸಿಕ್ಬಿಟ್ಟಿ ಅಂತ ಹೇಳಿ ನಾನು ಆದಿ ಮತ್ತೆ ಭಾಗ್ಯನ ದೂರ ಮಾಡ್ಬೇಕು ಅಂತ ಗಾಸಿಪ್ ಕೂಡ ಮಾಡಿದೀನಿ ಗೊತ್ತಾ ಅಂತ ಶ್ರೇಷ್ಠ ಹೇಳ್ತಾರೆ. ಅಂತದೇನ್ ಮಾಡಿದ್ಯಾ ಆಫೀಸಲ್ಲಿ ಅಂತ ತಾಂಡವ್ ಕೇಳ್ತಾರೆ. ಹಾಗೆ ಇಲ್ಲಿ ಶ್ರೇಷ್ಠ ಭಾಗ್ಯ ಫೋಟೋನ ಟ್ರಸ್ಟ್ ಅಲ್ಲಿ ಎಲ್ಲರಿಗೂ ಗಾಸಿಪ್ ಬರೋ ತರ ಮಾಡಿರೋ ಸಿಚುಯೇಷನ್ ನ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ತಾಂಡವ್ ಅಂತೂ ಖುಷಿ ಆಗ್ತಾರೆ. ಮತ್ತೆ ತಾಂಡವ್, ಇನ್ನೊಂದ್ ವಿಷಯ ಹೇಳ್ತೀನಿ, ನೀನಂತೂ ಶಾಕ್ ಆಗ್ತೀಯ ಕಣೋ ಅಂತ ಶ್ರೇಷ್ಠ ಹೇಳ್ತಾರೆ. ಏನ್ ವಿಷಯ ಅಂತ ತಾಂಡವ್ ಹೇಳ್ತಾರೆ. ನಿನ್ ಮಗಳು ತನ್ವಿನೇನು ನೀನು ಸಾಮಾನ್ಯ ತಳು ಅಂತ ಅನ್ಕೊಂಡಿದ್ಯಾ? ಅವಳು ಪ್ಲಾನ್ ಮಾಡಿ ನಮ್ಮ ಮನೆಗ್ ಬಂದಿರೋದು ಅಂತ ಶ್ರೇಷ್ಠ ಹೇಳ್ತೀಯಾ? ಅದೇ ಹೇಳ್ತೀಯಾ? ನನ್ ತನ್ವಿ ಪುಟ ಆತರ ಅಲ್ಲ. ಒಂದ್ ಪಕ್ಷ ಭಾಗ್ಯ ಕೆಟ್ಟವಳು ಅಂತ ಹೇಳು, ನಾನು ಒಪ್ಕೊಬಿಡ್ತೀನಿ. ಯಾವ್ದೇ ಕಾರಣಕ್ಕೂ ನನ್ ತನ್ವಿ ಪುಟ ಕೆಟ್ಟವಳಲ್ಲ ಅಂತ ತಾಂಡವ್ ಹೇಳ್ತಾರೆ. ಅಶೋ, ಇಲ್ಲೇ ಕಣೋ ನೀನ್ ಫುಲ್ ಆಗಿದ್ದು. ಆ ಭಾಗ್ಯ ನನ್ನ ಮತ್ತೆ ನಿನ್ನ ನಡುವೆ ಕ್ಲಾಶ್ ಆಗ್ಲೇ ಆ ತನ್ವಿನ ಈ ಮನೆಗೆ ಕರ್ಸಿದ್ದು. ನಂಗೆ ಡೇ ಬೈ ಡೇ ಅದು ರಿಯಲೈಸ್ ಆಯ್ತು. ನನ್ಗೆ ರಿಯಲೈಸ್ ಆದಾಗ ನಿಂಗೆ ಹೇಳೋಣ ಅನ್ಕೊಂಡೆ. ಅಷ್ಟೊತ್ತಿಗೆ ನೀನು ಫಾರಿನ್ ಗೆ ಮೀಟಿಂಗ್ ಅಂತ ಹೋಗಿದೆ. ಸೊ ನಾನು ನಿನಗೆ ಇದರಲ್ಲಿ ಇಂಟರ್ಫಿಯರ್ ಮಾಡ್ಲಿಲ್ಲ. ಇವಾಗ ತನ್ವಿ ಆ ಮನೆಗೆ ಯಾಕೆ ಹೋಗಿದ್ದಾಳೆ ಗೊತ್ತಾ ಅಂತ ಶ್ರೇಷ್ಠ ಹೇಳ್ತಾರೆ. ಯಾಕೆ ಹೋಗಿದ್ದಾಳೆ, ಏನ್ ಪ್ಲಾನ್ ಅವ್ರದ್ದು ಅಂತ ತಾಂಡವ್ ಕೇಳ್ತಾರೆ. ಯಾವ್ದೋ ಫ್ಯಾಮಿಲಿ ಟ್ರಿಪ್ ಅಂತ ಪ್ಲಾನ್ ಮಾಡಿದಾರಲ್ಲ, ಅದಕ್ಕೆ ಹೋಗೋದಕ್ಕೆ ಈಗ ತನ್ವಿ ಭಾಗ್ಯನ್ ಜೊತೆ ವಾಪಸ್ ಹೋಗಿರೋದು ಅಂತ ಶ್ರೇಷ್ಠ ಹೇಳ್ತಾರೆ. ಆಗ ತಾಂಡವಂತೂ ಶಾಕ್ ಆಗ್ತಾರೆ. ಹೌದಾ ಶ್ರೇಷ್ಠ, ನೀನ್ ಹೇಳ್ತಿರೋದಲ್ಲ ನಿಜನಾ ಅಂತ ತಾಂಡವ್ ಕೇಳ್ತಾರೆ. ನಿಂಗೇನಾದ್ರು ಡೌಟ್ ಇದ್ರೆ ಬೇಕಾದ್ರೆ ತನ್ವಿಗೆ ಕಾಲ್ ಮಾಡಿ ಕೇಳು. ಅವ್ರಿಗೆ ಆಲ್ರೆಡಿ ಟ್ರಿಪ್ ಹೋಗ್ಬೇಕಾಯ್ತು. ಜಸ್ಟ್ ಆ
ಪೂಜನ್ಗೆ ತಲೆಗೆ ಪೆಟ್ ಬಿದ್ದಿದೆಯಂತೆ, ಅದಕ್ಕೋಸ್ಕರ ಕ್ಯಾನ್ಸಲ್ ಆಯ್ತು ಅಂತ ಶ್ರೇಷ್ಠ ಹೇಳ್ತಾರೆ. ನಿನ್ ಮಾತೆ ನಿಜ ಆದ್ರೆ ನಾನು ಈಗ್ಲೇ ತನ್ವಿ ಪುಟಗೆ ಕಾಲ್ ಮಾಡ್ತೀನಿ, ಯಾವ್ದೇ ಕಾರಣಕ್ಕೂ ನನ್ ತನ್ವಿ ಪುಟ ನನ್ಗೆ ಮೋಸ ಮಾಡಲ್ಲ ಅಂತ ತಾಂಡವ್ ಹೇಳ್ತಾರೆ. ಹಾಗೆ ಇಲ್ಲಿ ತಾಂಡವ್ ತನ್ವಿಗೆ ಕಾಲ್ ಮಾಡ್ತಾರೆ. ತನ್ವಿ ಪುಟ ನಿನ್ನ ತುಂಬಾ ಗೊತ್ತಿದ್ದೀನಿ, ಹಾಗೆ ನಾನು US ಗೆ ಹೋಗಿದ್ದೀನಲ್ಲ, ಒಂದಿಷ್ಟು ಗಿಫ್ಟ್ ನ ನಿನ್ಗೆ ತಂದಿದ್ದೀನಿ ಪುಟ, ನೀನು ನನ್ನನ್ನ ಮೀಟ್ ಮಾಡಕ್ಕಾಗತ್ತಾ ನಾಳೆ ಅಂತ ತಾಂಡವ್ ಕೇಳ್ತಾರೆ. ಅಶೋಕ್ ಪಾಪ ನಾನು ನಿಮ್ಗೆ ಹೇಳೋದೇ ಮರ್ತೋದೆ, ನಾನು ಮತ್ತೆ ಅಮ್ಮ ಅಜ್ಜಿ ಮತ್ತೆ ಅದೇ ಅಂಕಲ್ ಪೂಜಾ ಚಿಕ್ಕಿ ಮತ್ತೆ ಕಿಶನ್ ಚಿಕ್ಕ ಎಲ್ಲರೂ ಟ್ರಿಪ್ ಹೋಗ್ತಿದೀವಿ, ಜೊತೆ ತನ್ಮಯು ಬರ್ತಿದ್ದಾನೆ ಅಂತ ತನ್ವಿ ಹೇಳ್ತಿದಂಗೆ ತಾಂಡವಂತೂ ಶಾಕ್ ಆಗ್ತಾರೆ. ಹೌದಾ ಪುಟ್ಟ, ಸರಿ ಆಯ್ತು, ನೀನು ಟ್ರಿಪ್ಗೆ ಹೋಗ್ ಬಂದ್ಮೇಲೆ ಗಿಫ್ಟ್ ನ ತಗೊಂಡೋಗು ಅಂತ ತಾಂಡವ್ ಹೇಳ್ತಾರೆ. ಸರಿ ಪಾಪ ಅಂತ ಹೇಳಿ ತನ್ವಿ ಕಾಲ್ ನ ಕಟ್ ಮಾಡ್ತಾರೆ. ವಾವ್, ಅಂತೂ ಇಂತೂ ನಾನು ಅನ್ಕೊಂಡಂಗೆ ಎಲ್ಲ ನಡೀತಿದೆ. ಈಗ ತನ್ವಿ ಟ್ರಿಪ್ ಹೋಗ್ತಿರೋದಕ್ಕೆ ಗ್ಯಾರಂಟಿ ತಾಂಡವ್ ತನ್ವಿ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ತನ್ವಿದೆ ಏನೋ ಗೇಮ್ ಪ್ಲಾನ್ ಮಾಡ್ತಿದ್ದಿಲ್ಲ ಅಂತ ಅವ್ನು ಅನ್ಕೋತಾನೆ ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಯಾಕೆ ತಾಂಡವ್ ಏನು ಮಾತಾಡ್ತಾನೆ ಇಲ್ಲ, ಇವಾಗ ಮಾತೆ ಬರ್ತಿಲ್ವಾ, ಇಷ್ಟೊತ್ತರ್ಗು ನಾನ್ ಹಾಗ್ ಮಾಡ್ದೆ ಹೀಗ್ ಮಾಡ್ದೆ ಅಂತ ಹೇಳಿದೆ, ಅದೆಲ್ಲ ಮಾಡಿರೋದು ನಿನ್ಗೋಸ್ಕರನೇ, ಇವಾಗಾದ್ರೂ ಗೊತ್ತಾಯ್ತಾ ಅಂತ ಶ್ರೇಷ್ಠ ಹೇಳ್ತಾರೆ. ಹಾ ಶ್ರೇಷ್ಠ, ಇವಾಗ ನಂಗೆಲ್ಲ ಅರ್ಥ ಆಗ್ತಿದೆ, ಇದೆಲ್ಲ ಗೇಮ್ ಪ್ಲಾನ್ ಆ ಭಾಗ್ಯ ಅಂತ ಹೇಳ್ಬೇಕು. ಆ ಭಾಗ್ಯ ಎಮ್ಮೆಗೆ ಒಬ್ಬಿದ್ರೆ ನನ್ ಜೊತೆನೆ ಆಟ ಆಡಕ್ ಬರ್ತಾಳೆ, ಅವಳು ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಅಂತ ತಾಂಡವ್ ಹೇಳ್ತಾರೆ. ನೋಡು ತಾಂಡವ್, ನಾವು ಅವಳಿಗೆ ಡೈರೆಕ್ಟ್ ಆಗಿ ಏನು ಮಾಡಕ್ಕಾಗಲ್ಲ, ಸಿಂಪಲ್ ಥಿಂಕ್ ಏನ್ ಗೊತ್ತಾ, ಆದಿ ಮತ್ತೆ ಭಾಗ್ಯನ ಫಸ್ಟ್ ದೂರ ಮಾಡ್ಬೇಕು. ಹಾಗೆ ಇವಾಗ ಏನೋ ಟ್ರಿಪ್ ಅಂತ ಹೋಗ್ತಾ ಇದ್ರಲ್ಲ, ಅಲ್ಲಿ ಯಾವ್ದೇ ಕಾರಣಕ್ಕೂ ಭಾಗ್ಯ ಹಾಕು ಆದಿ ಬಂದಾಗ್ಬಾರ್ದು, ಅವರು ಜಾಸ್ತಿ ಕ್ಲೋಸ್ ಆದಷ್ಟು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಭಾಗ್ಯ ಒಂದ್ ವೇಳೆ ಟ್ರಸ್ಟ್ ಇಂದ ಅಥವಾ ಆದಿಯವರಿಂದ ದೂರ ಆದ್ರೆ ಆದಿಯವರಂತೂ ಯಾವ್ದೇ ಕಾರಣಕ್ಕೂ ಭಾಗ್ಯನ್ ಲೈಫ್ ನ ಸೆಟಲ್ ಮಾಡ್ಬೇಕು, ಭಾಗ್ಯನ್ ಗಂಡ ಯಾರು ಅಂತ ತಿಳ್ಕೊಳಕ್ಕೆ ತಲೆನೂ ಕೆಡ್ಸ್ಕೊಳ್ಳಲ್ಲ, ಫಸ್ಟ್ ಆ ಕೆಲಸ ಮಾಡೋಣ ಅಂತ ಶ್ರೇಷ್ಠ ಹೇಳ್ತಾರೆ. ಹಾಗಾದ್ರೆ ಇವಾಗ ಏನ್ ಮಾಡೋದು ಶ್ರೇಷ್ಠ ಅಂತ ತಾಂಡವ್ ಹೇಳ್ತಾರೆ. ಏನಿಲ್ಲ ಕಣೋ, ಸಿಂಪಲ್, ನಾನು ಹೇಗಿದ್ರು ಒಂದ್ಸತಿ ಆದಿಯವ್ರಿಗೆ ನಾನು ನಿಮ್ ಟ್ರಿಪ್ ಗೆ ಬರ್ತೀನಿ, ಆಗ ಟ್ರಸ್ಟ್ ಅಲ್ಲಿ ಯಾರಿಗೂ ಡೌಟ್ ಬರಲ್ಲ, ಏನೋ ಪ್ರೊಫೆಷನಲ್ ಟ್ರಿಪ್ ಅಂತ ಅನ್ಕೋತಾರೆ ಅಂತ ಹೇಳಿದ್ದು ನೆನಪಿದೆ. ನಾನು ಈಗ್ಲೇ ಆದಿಯವ್ರಿಗೆ ಫೋನ್ ಮಾಡ್ಬಿಟ್ಟು ನಾನು ಮತ್ತೆ ತಾಂಡವ್ ಟ್ರಿಪ್ ಬರ್ತೀವಿ ಅಂತ ಹೇಳ್ತೀವಿ ಅಂತ ಶ್ರೇಷ್ಠ ಹೇಳ್ತಾರೆ. ಸರಿ ಶ್ರೇಷ್ಠ, ಮೊದ್ಲು ಆ ಕೆಲಸ ಮಾಡು, ಆ ಭಾಗ್ಯ ಎಮ್ಮೆಗೆ ಆ ಟ್ರಿಪ್ ಅಲ್ಲಿ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ತಾಂಡವ್ ಹೇಳ್ತಾರೆ. ಹಾಗೆ ಇಲ್ಲಿ ಶ್ರೇಷ್ಠ ಆದಿ ಕಾಲ್ ಮಾಡಿ ನಾನು ಮತ್ತೆ ತಾಂಡವ್ ಟ್ರಿಪ್ ಗೆ ಬರ್ತಿದೀವಿ ಅಂತ ಹೇಳ್ತಾರೆ. ಆದಿ ಕೂಡ ಹೌದಾ, ತುಂಬಾ ಖುಷಿ ಆಯ್ತು, ನೀವು ನನ್ ಜೊತೆ ಟ್ರಿಪ್ ಗೆ ಜಾಯ್ನ್ ಆಗ್ಬಹುದು ಅಂತ ಆದಿ ಹೇಳ್ತಾರೆ. ಹಾಗೆ ಇಲ್ಲಿ ಆದಿ ಹೇಳಿರೋದನ್ನ ತಾಂಡವ್ಗೆ ಹೇಳ್ತಾರೆ ಶ್ರೇಷ್ಠ. ತಾಂಡವ್ ಅಂತೂ ಖುಷಿ ಆಗ್ತಾರೆ. ಹಾಗೆ ಟ್ರಿಪ್ ಗೆ ಅಂತ ಹೇಳ್ಸನ ಬುಕ್ ಮಾಡಿರ್ತಾರೆ ಆದಿಯವರು. ಹಾಗೆ ಇಲ್ಲಿ ಭಾಗ್ಯ ಮನೆಯವರು ಎಲ್ಲ ರೆಡಿ ಆಗಿ ಬರ್ತಾರೆ. ಅಂದ್ರೆ ಭಾಗ್ಯ, ಕುಸುಮ, ತನ್ವಿ ಹಾಗೂ ತನ್ಮಯ್ ಎಲ್ಲರೂ ಲಗೆ ಸಮೇತ ಬರ್ತಾರೆ. ಅಲ್ಲಿ ತರ್ಮ ಅವರು ಇರ್ತಾರೆ. ಇದೇನಮ್ಮ ಪೂಜಾ ಇವತ್ತೇ ಬರ್ತಾಳೋ ಅಥವಾ ಬಸ್ ಹೋದ್ಮೇಲೆ ಬರ್ತಾಳೋ ಅಂತ ಕುಸುಮ ರೇಗಿಸ್ತಾರೆ. ಅಶೋತೆ, ಅವಳಿಗೆ ಈಗ ತಾನೇ ಹುಷಾರಿಲ್ಲ, ಸ್ವಲ್ಪ ತಡ ಆಗ್ಬೋದು, ಕಾಯೋಣ ಅಂತ ಭಾಗ್ಯ ಹೇಳ್ತಾರೆ. ಅದೇ ಸಮಯಕ್ಕೆ ಪೂಜಾ ಹಾಗೂ ಕಿಶನ್ ಬರ್ತಾರೆ. ಪೂಜಾ ಬರ್ತಿದಂಗೆ ಅಕ್ಕ ಅಂತ ಹೇಳಿ ತಪ್ಕೋತಾರೆ ಭಾಗ್ಯನ. ಇಲ್ಲಿ ಕಿಶನ್ ಕೈಲಿ ಒಂದೆರಡು ಲಗೇಜ್ ಇರುತ್ತೆ, ಅದು ನೋಡಿ ಭಾಗ್ಯ ಅಂತೂ ಶಾಕ್ ಆಗ್ತಾರೆ. ಜೊತೆಲಿ ಆದಿ ಕೂಡ ಇನ್ನೊಂದ್ ಲಗೇಜ್ ನ ಇಟ್ಕೊಂಡ್ ಬರ್ತಾರೆ. ಅಲ್ಲ ಕಿಶನ್, ಇದೇನಿದು ಇಷ್ಟೊಂದು ಬ್ಯಾಗ್ಗಳು, ಏನ್ ಟ್ರಿಪ್ ಅಂತ ಹೋಗ್ತಿದೀವಾ ಅಥವಾ ಅಲ್ಲೇನಾರು ಉಳ್ಕೊಳ್ಳೋ ಪ್ಲಾನ್ ಮಾಡಿದೀರಾ ಅಂತ ಭಾಗ್ಯ ಕೇಳ್ತಾರೆ. ಆಗ ಇದೊಂದು ಚಿಕ್ಕ ಕಿಟ್ ಬ್ಯಾಗ್ ಇದೆಯಲ್ಲ, ಅದು ನನ್ ಬ್ಯಾಗ್, 2 ಟ್ರಾಲಿಗಳಿದೆಯಲ್ಲ ಅದು ನಿಮ್ ತಂಗಿದು, ಕೊರೋನಾ ಬಾಯ್ತಾನೆ ಅಂತ ಹೇಳಿ ನಿಮ್ ತಂಗಿ ಹೆಂಗೆ ಕೆಲಸ ಮಾಡಿಸ್ತಿದ್ದಾಳೆ ನೋಡಿ ಅಂತ ಕಿಶನ್ ಹೇಳ್ತಾರೆ. ಭಾಗ್ಯ ಲಗೇಜ್ ನೋಡಿ ಶಾಕ್ ಆಗ್ತಾರೆ. ಹಾಗೆ ಇಲ್ಲಿ ಕಿಶನ್ ಮಾತ್ ಕೇಳಿ ಎಲ್ಲರೂ ನಗ್ತಿರ್ತಾರೆ. ಇಲ್ಲಿ ಸುನಂದ ಬರ್ತಾರೆ. ಸರಿ ಹುಷಾರಾಗಿ ಹೋಗ್ ಬನ್ನಿ ಅಂತ ಸುನಂದ ಹೇಳ್ತಾರೆ. ಅಲ್ಲ ಅತ್ತೆ, ಎಲ್ರು ಹೋಗ್ತಿದೀವಿ, ನೀವು ನಮ್ ಜೊತೆ ಬಂದಿದ್ರೆ ಖುಷಿ ಆಗ್ತಿತ್ತು ಅಂತ ಆದಿ ಸುನಂದಾಗೆ ಹೇಳ್ತಾರೆ. ಅಲ್ಲ ಅಲ್ಲಿ ಅಂದ್ರೆ ಎಲ್ಲರೂ ಬಂದ್ಬಿಟ್ರೆ ಮನೆನ ಯಾರು ನೋಡ್ಕೊಳ್ತಾರೆ ಹೇಳಿ ಅಂತ ಸುನಂದ ಹೇಳ್ತಾರೆ. ಅಮ್ಮ ಏನಾರಿದ್ರೆ ಕಾಲ್ ಮಾಡಿ ಅಂತ ಭಾಗ್ಯ ಹೇಳ್ತಾರೆ. ನನ್ ಚಿಂತೆ ಮಾಡ್ಲೇಬೇಡಿ, ನೀವು ಟ್ರಿಪ್ ಗೆ ಹೋಗ್ತಾ ಇದ್ದೀರಾ, ಎಲ್ಲರೂ ಹುಷಾರಾಗಿ ಹೋಗ್ ಬನ್ನಿ ಅಂತ ಸುನಂದ ಹೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಶ್ರೇಷ್ಠ ಹುಷಾರಾಗಿ ಹೋಗ್ ಬರ್ತೀವಿ ಅಂತ ಹೇಳಿ ಶ್ರೇಷ್ಠ ಹಾಗೂ ತಾಂಡವ್ ಬರ್ತಾರೆ. ಶ್ರೇಷ್ಠ ಹಾಗೂ ತಾಂಡವ್ ನೋಡಿ ಭಾಗ್ಯನ್ ಮನೆಯವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ. ಇಲ್ಲಿ ತಾಂಡವ್ ಬರ್ತಿದವ್ರೆ ಭಾಗ್ಯಂಗೆ ಲುಕ್ ಕೊಡ್ತಿರ್ತಾರೆ. ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.